ತಾಯಿನ ನೆನಪು ಮಾಡಿದ್ದಕ್ಕೆ ದುಃಖ ಆಯ್ತಾ? ಇಲ್ಲ ಮೇಡಮ್ ಅವರೇ, ನನ್ನ ತವ ಬದುಕಿದ್ದಿದ್ರೆ ನಾನು ಹೆಂಗೆ ನೋಡ್ಕೋತಿದ್ಲೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಈ ನನ್ನವ್ವ ತಾನೆತ್ತು ಮಗನಿಗಿಂತ 10ರಷ್ಟು ಪಿರುತಿ ತೋರಿಸಿ ನನ್ನ ಬೆಳೆಸಿರೋದು ಕೆಪ್ತಿನಾಗದೆ. ಅದಕ್ಕೆ ಎತ್ತವನ್ನ ನೆನ್ಪು ಮಾಡ್ಕೊಂಡು ದುಃಖಪಟ್ಟು ಇರೋ ಅವನ ಪಿರುತಿಗೆ ಅವಮಾನ ಮಾಡಬಾರ್ದು ಅಂತ ನಾನು ಅವಳು ಗೆಪ್ತಿ ಮಾಡ್ಕೊಳಕ್ಕೆ ಹೋಗಕ್ಕಿಲ್ಲ. ನೀವಿಂಥ ಯೋಚನೆ ಇಟ್ಕೊಂಡಿದ್ದೀರಾ ಅಂತ ಗೊತ್ತಿದ್ರೆ ನಾನು ನನ್ನ ಆಸೆನ ಹೇಳ್ಕೊತಾನೆ ಇರಲಿಲ್ಲ. ಅಯ್ಯಯ್ಯೋ, ಅದಕ್ಕೆ ನೀವು ಯಾಕೆ ನೊಂದ್ಕೋತೀರಾ ಮೇಡಮ್ ಅವರೇ? ಇದ್ರಾಗ ನಿಮ್ಮ ತಪ್ಪೇನಿಲ್ಲ ಬಿಡಿ. ಯಾಕೆ ಅಂದರೆ ನನಗೂ ನಮ್ಮ ಅವ್ವ ಸತ್ತಿದ್ದ ದಿನ ಬಂದಾಗೆಲ್ಲ ಅವಳು ಕುಣಿತಾ ಹೋಗಬೇಕು, ಅದಕ್ಕೆ ಪೂಜೆ ಮಾಡಬೇಕು ಅಂತೆಲ್ಲ ಆಸೆ ಆಯ್ತದೆ. ಆದರೆ ಅದರಿಂದ ಈ ಅವನ ಮನ್ಸಿಗೆಲ್ಲ ನೋವಾಯ್ತದೋ ಅಂತ ಸಾನೇ ಹೆದರ್ಕತೀನಿ ಮೇಡಮ್ ಅವರೇ. ಅವಳು ನನಗೆ ಜನ್ಮ ಕೊಟ್ಟಿರೋ ಅವ್ವ, ಆದರೆ ಇವಳು ನನಗೆ ಪುನರ್ಜನ್ಮ ಕೊಟ್ಟಿರೋದು ಯಾವತ್ತೆ? ಜನ್ಮ ಕೊಟ್ಟಿರೋ ಅವ್ವಂಗಿಂತ ಪುನರ್ಜನ್ಮ ಕೊಟ್ಟಿರೋದು ಯಾವತ್ತೇನೆ ದೊಡ್ಡವರಲ್ವಾ? ಅದಕ್ಕೆ ಮೇಡಮ್ ಅವರೇ, ನನ್ನ ಆಸೆನೆಲ್ಲ ಹಂಗೆ ಅದ್ಮಿಟ್ಕೊಂಡು ಸುಮ್ಕಾಗ್ಬಿಟ್ಟಿವ್ನಿ. ಇನ್ನೊಂದು ವಿಷಯ ಮೇಡಮ್ ಅವರೇ, ಅವ್ವ ಸತ್ತಿದ್ದ ದಿವಸ ಇನ್ನೇನು ಇದೇ ವಾರದಾಗೆ ಬತ್ತದೆ. ಆದರೆ ನಾನು ಗುಣಿತ ಹೋಗಿ ಪೂಜೆ ಮಾಡೋಕ್ಕಿಲ್ಲ. ಯಾಕೆಂದರೆ ಅವ್ವನೇ ಹೋಗಿ ಪೂಜೆ ಮಾಡ್ಕೊ ಬರ್ತಾಳೆ. ಅದು ಅಲ್ಲದೆ ಈಗಿತ ನಿಮ್ಮ ಮಾವನ ಜೋಡಿ ಬೇರೆ ಸಿಕ್ಕದೆ, ಅವರೇ ಸಂತೋಷವಾಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಬಿಡಿ. ಕಡೆ ಪಕ್ಷ ಅವ್ರನ್ನ ಫೋಟೋದಲ್ಲಾದರೂ ನನ್ನ ಹೆತ್ತವಂಗೆ ಸಂಬಂಧಪಟ್ಟಿರೋ ವಸ್ತುಗಳೆಲ್ಲ ಕೊಟ್ಟಿಗೆ ಮನೆನಾಗ ಇಡ್ಸೋರೆ ಮೇಡಮ್ ಅವರೇ. ಅದ್ರ ಬೀಗ್ಲೆಸ್ಸು ವರಾಂಡದಾಗೆ ಬುಡ್ಡಿ ದೀಪ ಅದಲ್ಲ, ಅದ್ರ ತಾವಿಟ್ಟಿದ್ದು ನೆನಪು ನನಗೆ. ಆದರೆ ಅದು ಈಗಲೂ ಅಲ್ಲೇ ಅದೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಮೇಡಮ್ ಅವರೇ. ಯಾಕೆ ಅಂದರೆ ಅದರೊಳಗೆ ಜನಗಳು ಓಡಾಡಿ ಸಾನೇ ವರ್ಷಗಳೇ ಆಗೋಯ್ತು. ತೆಗಿಯಪ್ಪ ನಿಂತ ಒಂದು ಮಾತು ಕೇಳಬೇಕಿತ್ತು. ನಿನ್ನ ಕಣ್ಣ ಇಷ್ಟರದು ನೋಡಿದ್ರೆ ನನ್ನ ತಾವು ದುಡ್ಡು ಕೇಳಕ್ಕೆ ಬಂದಿದ್ಯಾ ಅನ್ನಿಸ್ತದೆ. ಆದ್ರೆ ನಿಂಗೆ ಕೊಡೋಕ್ಕೆ ಈಗ ನನ್ನ ತಾವು 1 ಕಿಲೋ ಕಾಸು ಇಲ್ಲ. ಈಗ ಇನ್ನೂ ಕೊಟ್ಟಿಗೆಯಿಂದ ಅಟ್ಟಿ ಒಳಗೆ ಬಂದಿದ್ಯಾ, ಅದಕ್ಕೆ ಸಂತೋಷ ಪತ್ಕೊಂಡು ಸುಮ್ಕಿದ್ಬಿಡು. ತೂ ನಾನು ನಿಂತವ್ ಕಾಸು ಕೇಳ್ತೀನ ಉಗಿಬಕ್ಕೆ ನನ್ನನ್ನೇ ದಡ್ಡನ್ ಮಾಡ್ಕೊಂಡ ಅಲ್ಲ ತಂಗಿಯಪ್ಪ. ಈಗ ತಾನೇ ನಮ್ಮನ್ನ ಕ್ಷಮಿಸ್ಬಿಟ್ಟು ಅಟ್ಟಿ ಬಳಿಗೆ ಬಿಟ್ಕೊಂಡಿದ್ಯಾ, ಅಂಥದ್ರಾಗೆ ತಿರ್ಗಾ ನಿಂತವ್ ಕಾಸು ಕೇಳಿದ್ರೆ ಶಿವ ಮೆಟ್ತಾನ? ಉಗಿ ಅಂತ ಬುದ್ಧಿಗೆ ನಾನು ನಿಂತವ್ ಕೇಳಕ್ ಬಂದಿರೋದು ಕಾಸ್ನಲ್ಲ ಕಣವ, ಒಟ್ಕೆ ಮನೆ ಬೀಗ ದೇಸ್ಲನ. ಅದ್ಯಾಕೆ ಬೇಕು ನಿಂಗೆ? ಬೇರೆ ಏನಕ್ಕೂ ಅಲ್ಲ ಕಣವ, ತ್ಯಾನೇ ವರ್ಷದಿಂದ ಆ ಕೊಟ್ಟಿಗೆ ಕೊಳಿತಾ ಬಿದ್ದದೆ. ಅದ್ರಾಗಿರೋದೆಲ್ಲ ಸತ್ತಾಗಿರೋ ನಿನ್ನ ಸಾವತಿಗೆ ಸೇರಿ ಸೀರೆ ಪಾರೆ ತಾಲ್ದು ಅಂತ ಬೇರೆ ನೀನು ರಂಗೇಗೌಡನ ಮುಂದೆ ಒಳ್ಳೆಳಾಗಕ್ಕೆ ಅಂತ ಮುಡ್ದೆ ಬಿಟ್ಟಿದೆಯಲ್ಲ ಹಳೆ ಚಿನ್ನದ ಒಡವೆಗಳು, ಅವು ಒಂದಷ್ಟು ಬಿದ್ದವೆ. ನೀನು ಅನ್ನೋ ಬ್ಯಾಡ್ದೇರವನ್ನೆಲ್ಲ ಕಿತ್ತು ಬಿಸಾಕಿ ಸುಟ್ಟು ಆ ಹಳೆ ಚಿನ್ನದ ಒಡವೆಗಳನ್ನ ಕಾರ್ಗಿಸ್ಬಿಟ್ಟು